ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಅವಲಕ್ಕಿ 1 ಕಪ್ ತೆಂಗಿನಕಾಯಿ ಇದ್ದರೆ ಸಾಕು, ಈ ರೀತಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಹೆಲ್ದಿಯಾಗಿರ್ತಕ್ಕಂಥ ಆರೋಗ್ಯಕರ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಯಾವುದೇ ರೀತಿಯ ಕಾರ್ನ್ ಫ್ಲವರ್ನ ಅವಶ್ಯಕತೆ ಇರೋದಿಲ್ಲ. ತುಂಬಾ ಸಿಂಪಲ್ಲಾಗಿ ತುಂಬ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ಯಾವ ರೀತಿ ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಕಪ್ಪಿಂದ 1 ಕಪ್ ಆಗುವಷ್ಟು ಅವಲಕ್ಕಿ, ಮೀಡಿಯಮ್ ಸೈಜಲ್ಲಿ ಅಥವಾ ದಪ್ಪ ಇರಲಿ, 1 ಕಪ್ ಆಗುವಷ್ಟು ಅವಲಕ್ಕಿನ ಈ ರೀತಿ ಸೇರಿಸ್ಕೊಂಡು ಒಂದು 2 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡೋದ್ರಿಂದ ಅವಲಕ್ಕಿನ ತೊಳೆಯೋ ಅವಶ್ಯಕತೆ ಇರೋದಿಲ್ಲ. ಡಸ್ಟ್ ಏನಾದರೂ ಇತ್ತು ಅಂತಂದರೆ ರೋಸ್ಟಾಗಿ ಹೋಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಮಾಡಿದ್ದಾಗಿದೆ. ಒಂದು 2 ನಿಮಿಷ ಆದರೆ ಸಾಕು. ಸೀದ್ ಹೋಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬಾರ್ದು. ಇವಾಗ ನೋಡಿ, ಒಂದು ಕಪ್ ಅವಲಕ್ಕಿನ ನಾವು ಒಂದು ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅವಲಕ್ಕಿ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ರುಬ್ಕೊಂಡು ಬರಬೇಕು. ಸ್ವಲ್ಪ ತರಿಯಾಗೇ ಇರುತ್ತೆ, ಪರವಾಗಿಲ್ಲ. ಇದನ್ನೇನು ಜರಡಿ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. ಒಂದು ಪಾತ್ರೆಗೆ ಸೇರಿಸಿ ಸೈಡಲ್ಲಿ ಇಟ್ಬಿಡೋಣ. ನೋಡಿ, ರೆಡಿ ಮಾಡಿರ್ತಕ್ಕಂಥ ಅಂದರೆ ರುಬ್ಬಿರ್ತಕ್ಕಂಥ ಅವಲಕ್ಕಿ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ನೋಡಿ, 1 ಹೋಳಾಗುವಷ್ಟು ತೆಂಗಿನಕಾಯಿನ ಮಾತ್ರ ಬಳಸ್ಕೊಂಡಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ 2 ಹೋಳುಗಳನ್ನು ಬಳಸ್ಕೊಳ್ಬೋದು. ಆ 1 ಹೋಳು ತೆಂಗಿನಕಾಯಿನ ಮಾತ್ರ ತೆಗೆದು ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ತುರಿದು ಕೂಡ ಇಟ್ಕೊಳ್ಬೋದು. ಇವಾಗ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ಪೀಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ಒಂದು ಸ್ವಲ್ಪ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೆ. ನೀವು ತುರ್ಕೊಂಡಿದ್ರಿ ಅಂತಂದರೆ ಪರವಾಗಿಲ್ಲ, ಡೈರೆಕ್ಟಾಗಿ ನೀರನ್ನ ಸೇರಿಸ್ಕೊಳ್ಬೋದು. ಇವಾಗ ಯಾವ ಕಪ್ಪಿಂದ ತೆಂಗಿನಕಾಯಿ ಅವಲಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ನಾವು ರುಬ್ಕೊಂಡು ಬರಬೇಕು. ಒಟ್ಟಲ್ಲಿ ತೆಂಗಿನಕಾಯಲ್ಲಿರ್ತಕ್ಕಂಥ ಹಾಲನ್ನ ನಾವು ತೆಕ್ಕೊಳ್ಬೇಕು. ಹಾಗಾಗಿ ಈ ರೀತಿ 1 ಕಪ್ ನೀರು ಸೇರಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ, ಈ ಒಂದು ತೆಂಗಿನಕಾಯಲ್ಲಿ ನಮಗೆ ಹಾಲು ಅಂದರೆ ತೆಂಗಿನಕಾಯಿ ಹಾಲು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಇದರಲ್ಲಿರ್ತಕ್ಕಂಥ ಹಾಲನ್ನ ತೆಕ್ಕೊಳ್ಬೇಕು. ಹಾಗಾಗಿ ಈ ರೀತಿ ಜರಡಿ ಇಟ್ಕೊಂಡು ನಾವು ರುಬ್ಬಿರ್ತಕ್ಕಂಥ ಒಂದು ಕೊಬ್ಬರಿ ಅಥವಾ ಕೊಕೊನಟ್ ಮಿಶ್ರಣನ ಈ ರೀತಿ ಸೇರಿಸ್ಕೊಂಡು ಒಂದು ಸಾರಿ ನಾವು ರುಬ್ಬಿದಾಗ ಜಾಸ್ತಿ ತಿಕ್ಕಾಗಿ ಅಂದರೆ ಗಟ್ಟಿಯಾಗಿ ಹಾಲು ಸಿಗುತ್ತೆ. ಇವಾಗ ಇದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೊಂಡು ಬಿಡೋಣ, ಶೋಧಿಸ್ಕೊಂಡು ಬಿಡೋಣ. ಮತ್ತು ಇದು ಉಳ್ಕೊಳ್ಳುತ್ತೆ. ಅಂದರೆ ಇನ್ನೊಂದು ಸಾರಿ ಒಟ್ಟಲ್ಲಿ ತೊಗೊಂಡಿರ್ತಕ್ಕಂಥ ಕೊಬ್ಬರಿನ 2 ಸರಿ ರುಬ್ಬಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಹಾಲು ಸಿಗುತ್ತೆ. ಇವಾಗ ಇದನ್ನು ಶೋಧಿಸ್ಕೊಂಡಿದ್ದಾಗಿದೆ. ನೋಡಿ, 1ನೇ ಸಾರಿ ನಾವು ರುಬ್ಬಿ ಶೋಧಿಸ್ಕೊಂಡಾಗ 1 ಕಪ್ ಆಗುವಷ್ಟು ಹಾಲು ಸಿಕ್ಕಿದೆ. ಮತ್ತೆ ಮಿಶ್ರಣನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು 1 ಕಪ್ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ಇವಾಗ ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. 2 ಸರಿ ಮಾತ್ರ ರುಬ್ಕೊಳ್ಳಿ. ಯಾಕಂದರೆ 2 ಸರಿ ರುಬ್ಬಿದಾಗಲೇ ನಮಗೆ ಆ ಒಂದು ಕಾಯಲ್ಲಿರ್ತಕ್ಕಂಥ ಹಾಲಿನ ಅಂಶ ಕಂಪ್ಲೀಟಾಗಿ ಸಿಕ್ಕಿರುತ್ತೆ. ಮತ್ತೆ ರುಬ್ಬೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ನಿಮಗೆ ಹಾಲಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೋದು. ನೋಡಿ, ಇವಾಗ ರುಬ್ಬಿರ್ತಕ್ಕಂಥ ಒಂದು ಕೊಕೊನಟ್ ಅಂಶದಲ್ಲಿ ಯಾವುದೇ ರೀತಿಯ ಒಂದು ಹಾಲು ಇರೋದಿಲ್ಲ. ಒಂದು ಸ್ವಲ್ಪ ಲೈಟಾಗಿ ನಮಗೆ ಹಾಲು ಸಿಗುತ್ತೆ. ಹಾಗಾಗಿ ಈ ರೀತಿ ಕೈಯಿಂದ ಹಿಂಡಿ ನಾವು ಹಾಲನ್ನೆಲ್ಲ ತೆಕ್ಕೊಂಡ್ಬಿಡೋಣ. ನೋಡಿ, 2 ಸರಿನೂ ನಾನು ಹಾಲನ್ನ ತೆಗೆದಿದ್ದಾಗಿದೆ. ಇವಾಗ ನಾವು 1 ಕಪ್ ಆಗುವಷ್ಟು ಅಥವಾ 1 ಹೋಳಾಗುವಷ್ಟು ಮಾತ್ರ ಕೊಬ್ಬರಿನ ಬಳಸ್ಕೊಂಡಿದ್ದೆ, ಕೊಕೊನಟ್ನ ಬಳಸ್ಕೊಂಡಿದ್ದೆ. ಆ 1 ಕಪ್ಪು ಅಥವಾ 1 ಹೋಳಲ್ಲಿ ಇಷ್ಟು ಹಾಲು ನಮಗೆ ರೆಡಿಯಾಗಿದೆ. ಇಷ್ಟು ಗಟ್ಟಿಯಾಗಿರಬೇಕು, ಜಾಸ್ತಿ ನೀರು ಕೂಡ ಸೇರಿಸ್ಕೊಳ್ಬಾರ್ದು. ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ. ಈ ಸೈಡಲ್ಲಿ ನಾನು ಅವಲಕ್ಕಿನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿರ್ತಕ್ಕಂಥ ಶೋಧಿಸಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ಬೇಕು. ಮತ್ತು ಇಲ್ಲಿ ಯಾವ ಕಪ್ಪನ್ನ ಬಳಸ್ಕೊಂಡಿದ್ದೆ ಮೆಜರ್ಮೆಂಟಿಗೆ ಅದೇ ಕಪ್ಪನ್ನ ಬಳಸ್ಕೊಳ್ತಿದ್ದೀನಿ. ಯಾಕಂದರೆ ಅಳತೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅಳತೆ ಕಪ್ಪನ್ನು ಪದೇ ಅದೇ ಒಂದು ಅಳತೆ ಕಪ್ಪನ್ನ ಬಳಸ್ಕೊಳ್ಳಿ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಹಾಲು ಎಷ್ಟಾಗಿದೆ ಅಂತ ಒಂದ್ಸರಿ ಅಳತೆ ಮಾಡ್ಕೊಳ್ಳೋಣ. ಈ ರೀತಿ ಅಳತೆ ಮಾಡ್ಕೊಳ್ಳೋದ್ರಿಂದ ಸ್ವೀಟಿನ ಪ್ರಮಾಣ ನಮಗೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅಳತೆ ಮಾಡ್ಕೊಳ್ತಿದ್ದೀನಿ. ನಾನು ರೆಡಿ ಮಾಡಿರ್ತಕ್ಕಂಥ 1 ಕಪ್ ತೆಂಗಿನಕಾಯಲ್ಲಿ ಒಂದು 3 ಕಪ್ ಆಗುವಷ್ಟು ಅಥವಾ 2.25 ಕಪ್ ಆಗುವಷ್ಟು ಹಾಲು ರೆಡಿಯಾಗಿದೆ. ನೋಡಿ, ಈ ರೀತಿ 2.25 ಕಪ್ ಆಗುವಷ್ಟು ಹಾಲು ರೆಡಿಯಾಗಿದೆ. ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಕೊಬ್ಬರಿನ ಜಾಸ್ತಿ ತೊಗೊಳ್ಳಿ, ಇಲ್ಲ ಅಂತಂದರೆ ಇನ್ನೊಂದು 1/4 ಕಪ್ ಆಗುವಷ್ಟು ನೀರನ್ನ ನೀವು ಸೇರಿಸ್ಕೊಳ್ಬೋದು. ಇವಾಗ ನಾವು ಪೌಡ್ರ್ ಮಾಡಿರ್ತಕ್ಕಂಥ ಈ ಒಂದು ಅವಲಕ್ಕಿ ಮಿಶ್ರಣ ಈ ಒಂದು ತೆಂಗಿನಕಾಯಲ್ಲಿ ಕರೆಕ್ಟಾಗಿ ಬೆರೆತು ಹೋಗಬೇಕು. ಹಾಗಾಗಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ತಾ ಬನ್ನಿ. ನೋಡಿ, ಈ ರೀತಿ ಒಂದು ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕಲಿಸಿಟ್ಕೊಳ್ಳೋಣ. ಒಂದು 10 ನಿಮಿಷ ಈ ಒಂದು ತೆಂಗಿನಕಾಯಿ ಹಾಲಿನ ಜೊತೆಗೆ ಅವಲಕ್ಕಿ ಮಿಶ್ರಣ ನೆನ್ಕೊಳ್ಬೇಕು. ಹಾಗಾಗಿ ಒಂದು ಸೈಡಲ್ಲಿ 10 ನಿಮಿಷ ಇದನ್ನು ನಾವು ರೆಸ್ಟ್ ಮಾಡೋಕ್ಕೆ ಇಡೋಣ.
ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಯಾವ ಕಪ್ಪನ್ನು ನಾನು ಮೆಜರ್ಮೆಂಟ್ಗೆ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಅಥವಾ 3/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ಸ್ವೀಟ್ ತಿನ್ನೋದಾಯಿತು ಅಂತಂದರೆ 1/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು. ನಾವಿಲ್ಲಿ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿನೂ ಪಾಕದ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ಕಸ ಕಡ್ಡಿ ಇತ್ತು ಅಂದರೆ ಒಂದ್ಸರಿ ಶೋಧಿಸ್ಕೊಳ್ಬೋದು. ಹಾಗಾಗಿ ಈ ರೀತಿ ಬೆಲ್ಲನ ನಾವು ಕರಗಿಸಿ ಇಟ್ಕೊಳ್ಳೋಣ. ಇವಾಗ ನೋಡಿ ಬೆಲ್ಲ ಕರಗಿದೆ. ಬೆಲ್ಲ ಕರಗಿದ ತಕ್ಷಣವೇ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಮಿಶ್ರಣನ ಈ ಒಂದು ಬೆಲ್ಲದ ನೀರಿಗೆ ಸೇರಿಸ್ಕೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಸೇರಿಸುವಾಗ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬನ್ನಿ. ಒಂದು ಸ್ವಲ್ಪ ನಿಧಾನವಾಗಿ, ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕೈ ಬಿಡ್ದಾಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ. ಎಲ್ಲಿವರೆಗೂ ಕಲಿಸ್ಬೇಕು ಅಂತಂದರೆ ಒಂದು ಥಿಕ್ನೆಸ್ ಬರಬೇಕು, ಅಲ್ಲಿವರೆಗೂ ನಾವು ಈ ಒಂದು ಮಿಶ್ರಣನ ಕಲಿಸ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯ ತುಪ್ಪನ ಬಳಸ್ತಾ ಇಲ್ಲ, ಎಣ್ಣೆನೂ ಕೂಡ ಬಳಸ್ತಾ ಇಲ್ಲ, ಹಾಗೆ ಕಾರ್ನ್ ಫ್ಲೋರ್ ಕೂಡ ನಾವಿಲ್ಲಿ ಬಳಸ್ತಿಲ್ಲ. ಕೇವಲ 3 ಪದಾರ್ಥ ಅಂದರೆ ಕೊಬ್ಬರಿ ಹಾಲು, ಅದ್ರ ಜೊತೆಗೆ ಅವಲಕ್ಕಿ, ಬೆಲ್ಲ ಇದ್ದರೆ ಸಾಕು. ತುಂಬಾ ಪರ್ಫೆಕ್ಟಾಗಿ ಹೆಲ್ದಿಯಾಗಿರ್ತಕ್ಕಂಥ ಒಂದು ಸ್ವೀಟ್ನ ಮಾಡ್ಕೊಳ್ಬೋದು. ನೋಡಿ ಗಟ್ಟಿ ಆಗ್ತಾ ಬರ್ತಿದೆ. ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಲ್ಲದಿಂದ ಮಾಡ್ತಕ್ಕಂಥ ಸ್ವೀಟ್ ಆಗಿರೋದ್ರಿಂದ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಮಧ್ಯಮ ಉರಿಯಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬರಬೇಕು. ಎಲ್ಲಿವರೆಗೂ ಅಂದರೆ ಎಣ್ಣೆ ಬಿಟ್ಕೊಳ್ಬೇಕು. ಈ ಒಂದು ಕೊಬ್ಬರಿಯಲ್ಲಿ ಇರ್ತಕ್ಕಂಥ ಜಿಗುಟಿನ ಅಂಶ ಅಥವಾ ಎಣ್ಣೆ ಅಂಶ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಇದೇ ರೀತಿಯಲ್ಲೇ ಕೈ ಆಡಿಸ್ತಾ ಬನ್ನಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಗ್ಯಾಸ್ ಏನು ಲೋ ಫ್ಲೇಮಲ್ಲಿ ಇರೋ ಅವಶ್ಯಕತೆ ಇಲ್ಲ. ಬಟ್ ಏನು ಅಂದರೆ ಈ ರೀತಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟುಗಳಾಗುತ್ತೆ. ಹಾಗಾಗಿ ಈ ರೀತಿ ತಿರುಗಿಸ್ತಾ ಇರಿ. ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಿದೆ. ಒಂದು ಅರ್ಧ ಭಾಗದಷ್ಟು ಗಟ್ಟಿಯಾಗಿದೆ. ಈಗ ಬೇಕು ಅಂತಂದರೆ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೋದು. ಮೀಡಿಯಮ್ಮಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಕಲಿಸ್ತಾ ಬನ್ನಿ. ಇನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು. ನಿಮ್ಗೆ ಯಾವಾಗ ಎಣ್ಣೆ ಬಿಟ್ಕೊಳ್ತಿದೆ ಅನಿಸುತ್ತೋ ಆಗ ಸ್ವೀಟು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಈಗ ನೋಡ್ತಿರ್ಬೋದು ನೀವು, ಸೈಡಲ್ಲಿ ಎಡ್ಜಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ ಈ ಒಂದು ಥಿಕ್ನೆಸ್ಸಲ್ಲೇ ಇತ್ತು ಅಂತಂದರೆ ಸ್ಪ್ರೆಡ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಮುಂಚಿತವಾಗಿ ನಾನು ಒಂದು ಪ್ಲೇಟ್ಗೆ ತುಪ್ಪನ ಹಚ್ಚಿ ಇಟ್ಕೊಂಡಿದ್ದೆ. ಇದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಮಾಡಿದ ತಕ್ಷಣವೇ ನೀವು ಹಾಕಬೇಕು ಅಂತಂದರೆ ಈ ರೀತಿ ಮೊದಲೇ ಒಂದು ಪ್ಲೇಟಿಗೆ ತುಪ್ಪ ಅಥವಾ ತಟ್ಟೆಗೆ ತುಪ್ಪ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ರೆಡಿ ಮಾಡಿರ್ತಕ್ಕಂಥ ಒಂದು ಸ್ವೀಟ್ನ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಥಿಕ್ನೆಸ್ ಆಗಿತ್ತು ಅಂತಂದರೆ, ತೀರಾ ಗಟ್ಟಿ ಆಯಿತು ಅಂತಂದರೆ ನಮಗೆ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿತ್ತು ಅಂತಂದರೆ ಗಟ್ಟಿಯಾಗುತ್ತೆ, ತೊಂದರೆ ಏನಿಲ್ಲ. ಒಟ್ಟಲ್ಲಿ ಎಣ್ಣೆ ಬಿಟ್ಕೊಳ್ಬೇಕು. ನಾವು ರೆಡಿ ಮಾಡುವಾಗ ಆ ಕೊಬ್ಬರಿಯಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಬಿಡ್ತು ಅಂದರೆ ಸಾಕು. ಇವಾಗ ಇನ್ನೊಂದು ಸ್ವಲ್ಪ ನಾವು ಶೇಕ್ ಮಾಡಿ ಒಂದು ಗಂಟೆ ಅಥವಾ ಟೈಮ್ ಇಲ್ಲ ಅಂದರೆ ಬಿಸಿ ಆರಿದ ತಕ್ಷಣ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಒಂದು ಅರ್ಧ ಗಂಟೆ ವೇಟ್ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನು ನಾರ್ಮಲಾಗಿ ಹೊರಗಡೆನೇ ಇಟ್ಕೊಂಡಿದ್ದೆ. 1 ಗಂಟೆವರೆಗೂ ಇಟ್ಕೊಂಡಿದ್ದೆ. ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ ನೋಡ್ತಿರ್ಬೋದು. ಎಲ್ಲೂ ಕೂಡ 1 ಸ್ಪೂನ್ ಕೂಡ ನಾನಿಲ್ಲಿ ತುಪ್ಪ ಬಳಸಿಲ್ಲ. ಆದರೂ ಕೂಡ ಆ ಒಂದು ಕೊಬ್ಬರಿಯಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಅಥವಾ ಜಿಗಿಟಿನ ಅಂಶ ತನ್ನಿಂದ ತಾನೇ ಬಿಟ್ಕೊಂಡಿದೆ. ಹಾಗೆ ತಟ್ಟೆನೂ ಕೂಡ ಕಂಪ್ಲೀಟಾಗಿ ಬಿಟ್ಕೊಂಡಿದೆ. ತೋರಿಸ್ತೀನಿ ಯಾವ ರೀತಿ ಅಂತ. ಎಡ್ಜಸ್ಸಲ್ಲಿ ಒಂದು ಸ್ವಲ್ಪ ಈ ರೀತಿ ಮಾಡಿದರೆ ಸಾಕು. ಸ್ವೀಟು ತನ್ನಿಂದ ತಾನೇ ತಟ್ಟೆ ಬಿಟ್ಕೊಂಡು ಬರುತ್ತೆ. ನಾನಿಲ್ಲಿ ಬೇರೆ ಒಂದು ತಟ್ಟೆಗೆ ಹಾಕಿ ತೆಗೆದು ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಅವಲಕ್ಕಿ ಸ್ವೀಟ್ ರೆಡಿಯಾಗಿದೆ. ಈ ಒಂದು ಹಬ್ಬ ಅಥವಾ ಹರಿದಿನದಲ್ಲಿ ಏನಾದರೂ ಕೊಕೊನೆಟ್ ಜಾಸ್ತಿ ಉಳಿದಿತ್ತು ಅಂತಂದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. 3 ಪದಾರ್ಥ ಇದ್ದರೆ ಸಾಕು, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಡಿಯಾಗಿರುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗಲೂ ಕೂಡ ಅಷ್ಟೇ, ಒಂದು ಸ್ವಲ್ಪನೂ ಕೂಡ ಆ ಒಂದು ನೈಫಿಗೆ ಹತ್ತೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅವಲಕ್ಕಿ ಸ್ವೀಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.